ಬಟ್ಟೆಯನ್ನು ಕೈಯಿಂದ ಒಗೀರಿ ಇಲ್ಲ ವಾಷಿಂಗ್ ಮಿಷಿನಿಂದ ಒಗೀರಿ. ಈ ರೀತಿ ಮಾಡಿದ್ರೆ ಬಟ್ಟೆಯಲ್ಲಿರುವ ಕೊಳೆ ನಿಮಿಷದಲ್ಲಿ ಬಿಡುತ್ತೆ. ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹೊಸದ್ರಂತೆ ಆಗುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರಿಗೂ ಬಟ್ಟೆ ಒಗೆಯೋ ಕೆಲಸ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ವಾಷಿಂಗ್ ಮಿಷಿನಲ್ಲಿ ಒಗೆದ್ರೂ ಕೂಡ ಬಟ್ಟೆ ಅಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇದಕ್ಕಾಗಿ ಎಷ್ಟೋ ಜನರು ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದ್ದರೂ ಕೈಯಿಂದಲೇ ಬಟ್ಟೆನ ಒಗಿತಾರೆ. ಇನ್ನು ಕೈಯಿಂದ ಬಟ್ಟೆನ ಒಗಿಬೇಕಾದ್ರೂ ಕೂಡ ಅಷ್ಟೇ, ಬಟ್ಟೆನಲ್ಲಿ ಜಾಸ್ತಿ ಕೊಳೆ ಇರುತ್ತೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ, ಉಜ್ಜಿನೇ ಸಾಕಾಗುತ್ತೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಇವತ್ತೊಂದು ಸೂಪರ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಮಾಡಿದ್ರೆ ಸಾಕು, ವಾಷಿಂಗ್ ಮಿಷಿನ್ನಲ್ಲೇ ಬಟ್ಟೆನ ಒಗೀರಿ ಇಲ್ಲ ಕೈಯಿಂದ ಬಟ್ಟೆನ ಒಗೀರಿ, ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆ ಹೊಸದ್ರಂತೆ ಆಗುತ್ತೆ. ಇನ್ನು ನೀವು ಕೈಯಲ್ಲಿ ಬಟ್ಟೆನ ಒಗಿತೀರಾ ಅಂತಂದರೆ ಬಟ್ಟೆ ಒಗೆಯೋದಕ್ಕೆ 1 ಗಂಟೆ ಸಮಯ ತಗೊಳ್ಳುತ್ತೆ ಅಂತ ಆದರೆ, ಈ ರೀತಿ ನೀವು ಬಟ್ಟೆನ ಒಗೆಯೋದ್ರಿಂದ ಸುಮಾರು 30 ನಿಮಿಷದಲ್ಲಿ ನೀವು ಬಟ್ಟೆಗಳನ್ನು ಒಗಿಬಹುದು. ಬಟ್ಟೆಗಳು ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಕೊಳೆ ಕೂಡ ಬಿಡುತ್ತೆ. ಮೊದಲಿಗೆ ಏನು ಮಾಡಬೇಕು, ಎಲ್ಲ ಕೊಳೆ ಬಟ್ಟೆಗಳನ್ನು ಈ ರೀತಿ ಉಲ್ಟಾ ಮಾಡಿ ಬಟ್ಟೆಗಳನ್ನು ಒಗೆಯೋದಕ್ಕೆ ಹಾಕಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಟ್ಟೆ ಚೆನ್ನಾಗಿ ಕೊಳೆ ಬಿಡುತ್ತೆ, ಹಾಗೆಯೇ ಬಟ್ಟೆ ಕಲರ್ ಬೇಗನೆ ಫೇಡ್ ಆಗೋದಿಲ್ಲ. ನೀವು ವಾಷಿಂಗ್ ಮಿಷಿನ್ನಲ್ಲಿ ಒಗೆದ್ರೂ ಕೂಡ ಈ ರೀತಿ ಮಾಡಿ ನೋಡಿ, ಬಟ್ಟೆ ಬೇಗನೆ ಕಲರ್ ಫೇಡ್ ಆಗೋದಿಲ್ಲ, ಹಾಗೆಯೇ ಹೊಸದ್ರಂತೆ ಇರುತ್ತೆ. ನಂತರ ಒಂದು ಬಕೆಟ್ನಲ್ಲಿ ನೀರನ್ನ ತಗೊಳ್ಳಿ. ಬರೀ ನೀರನ್ನು ತಗೋಬೇಕು. ಇದರಲ್ಲಿ ನೀವು ಫಸ್ಟು ಒಂದು 30 ನಿಮಿಷಗಳ ಕಾಲ ಬಟ್ಟೆಗಳನ್ನು ಒಂದೊಂದಾಗಿಯೇ ನೆನೆಸಿಡಬೇಕು. ಏನಕ್ಕೆ ಬರೀ ನೀರಲ್ಲಿ ನಾವು ಇವಾಗ ನೆನೆಸಿಡ್ತೀವಿ ಅಂದರೆ, ಬಟ್ಟೆನಲ್ಲಿ ಈ ಬೆವರು ವಾಸನೆ ಹಾಗೆಯೇ ಕೊಳೆ ಇರುತ್ತೆ, ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ಲ, ಅದು ಬರೀ ನೀರಲ್ಲೇ ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸುಮಾರು ಒಂದು 30 ನಿಮಿಷಗಳ ಕಾಲ ಈ ಬರೀ ನೀರಲ್ಲೇ ಈ ಬಟ್ಟೆಗಳನ್ನು ನೆನೆಯೋದಕ್ಕೆ ಇಡೋಣ. ಇವಾಗ ಸುಮಾರು 30 ನಿಮಿಷ ಆಗಿದೆ, ಬಟ್ಟೆ ಚೆನ್ನಾಗಿ ಕೊಳೆನ ಬಿಟ್ಟಿದೆ ನೀರಲ್ಲಿ. ಇವಾಗ ಏನು ಮಾಡಬೇಕು, ಇನ್ನೊಂದು ಬಕೆಟಲ್ಲಿ ನೀರನ್ನ ತಗೊಳ್ಬೇಕು. ಇದಕ್ಕೆ ನಾವು 1 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಅಡುಗೆ ಸೋಡಾ ಬಟ್ಟೆಯಲ್ಲಿರುವಂಥ ವಾಸನೆನ, ಅಂದರೆ ಬೆವರು ವಾಸನೆ ಏನಾದರೂ ಇರುತ್ತಲ್ಲ, ಅದನ್ನು ತೆಗೆದು ಹಾಕುತ್ತೆ, ಹಾಗೆಯೇ ಕೊಳೆನೂ ಕೂಡ ಹೋಗಲಾಡಿಸುತ್ತೆ. ಯಾವುದಾದ್ರೂ ರೀತಿಯ ಕಲೆ ಏನಾದರೂ ಆಗಿದ್ರೂ ಕೂಡ ಬಟ್ಟೆನಲ್ಲಿ, ಅದನ್ನು ಕೂಡ ಇದು ನಿವಾರಿಸುತ್ತೆ. ನಂತರ ಇದಕ್ಕೆ ನಿಮ್ಮ ಬಟ್ಟೆಗೆ ಎಷ್ಟು ಬೇಕು ಅಷ್ಟು ಸೋಪ್ ಪೌಡರ್ನ ಹಾಕ್ಕೊಳ್ಳಿ. ಸೋಪ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನೋಡಿ, ಈ ರೀತಿ ನೊರೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಪ್ ಪೌಡರ್ ಚೆನ್ನಾಗಿ ನೀರಲ್ಲಿ ಕರಗಬೇಕು. ಅಡುಗೆ ಸೋಡಾ ಕೂಡ ನೀರ್ ಜೊತೆಗೆ ಬೆರೆಸ್ಕೊಳ್ಬೇಕು. ನಂತರ ಬರೀ ನೀರಲ್ಲಿ ನೆನೆಸಿಟ್ಟಿರೋ ಬಟ್ಟೆನ ಒಂದೊಂದಾಗಿನೇ ಈ ಸೋಪ್ ನೀರಿಗೆ ಹಾಕ್ಕೊಳ್ಬೇಕು. ನಂತರ ಇದರಲ್ಲೂ ಕೂಡ ನಾವು ಸ್ವಲ್ಪ ಹೊತ್ತು ನೆನೆಸ್ಬೇಕಾಗತ್ತೆ. ನಾವು ಯೂಶ್ವಲ್ ಆಗಿ ಸೋಪ್ ಪೌಡರ್ನಲ್ಲೇ ಬಟ್ಟೆಗಳನ್ನು ನೆನೆಸಿದ್ರೆ ಸುಮಾರು 1 ಗಂಟೆ ತಗೊಳ್ತೀವಿ ಅಲ್ವಾ, ಆದರೆ ಇಲ್ಲಿ ಹಾಗಲ್ಲ. ಅರ್ಧ ಗಂಟೆ ನಾವು ಬರೀ ನೀರಲ್ಲಿ ನೆನೆಸೋದು, ಹಾಗೆಯೇ ಅರ್ಧ ಗಂಟೆ ನಾವು ಸೋಪ್ ವಾಟರ್ನಲ್ಲಿ ನೆನೆಸೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಬಟ್ಟೆ ಚೆನ್ನಾಗಿ ಕೊಳೆ ಬಿಡುತ್ತೆ. ನೋಡಿ, ಇವಾಗ ಈ ಸೋಪ್ ನೀರಲ್ಲಿ ಸುಮಾರು 30 ನಿಮಿಷ ಇವಾಗ ಈ ಬಟ್ಟೆಗಳನ್ನು ನೆನೆಯೋದಕ್ಕೆ ಇಡ್ತಿದ್ದೀನಿ. ನೋಡಿ, ಆವಾಗಲೇ ನಾವು ಬರೀ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ, ಎಷ್ಟು ಕೊಳೆ ಬಿಟ್ಟಿದೆ ನೋಡಿ ಬರೀ ನೀರಲ್ಲೇ. ಇವಾಗ ಇದನ್ನು ಸುಮಾರು ಒಂದು 30 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಇದು ಇವಾಗ ತುಂಬಾ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ. ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಬಟ್ಟೆಯಲ್ಲಿರುವ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ನಂತರ ಇವಾಗ ಏನು ಮಾಡಬೇಕು ಅಂದರೆ, ಒಂದೊಂದೇ ಬಟ್ಟೆನ ಬಕೆಟ್ಗೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಹಿಂಡ್ಬಿಟ್ಟು ಒಂದೊಂದೇ ಬಟ್ಟೆನ ಇನ್ನೊಂದು ಬಕೆಟ್ಗೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ. ನಾವು ಸೋಪ್ ವಾಟರಲ್ಲೇ ನೆನೆಸಿಟ್ರೆ ಇಷ್ಟೊಂದು ಕೊಳೆ ಬಿಡೋದಿಲ್ಲ. ಅದಕ್ಕೋಸ್ಕರನೇ ನಾವು ಮೊದಲಿಗೆ ನೀರಲ್ಲಿ ನೆನೆಸಿಟ್ವಿ, ಆವಾಗಲೂ ಕೂಡ ಕೊಳೆ ಬಿಟ್ಟಿತ್ತು. ನಂತರ ಇವಾಗ ಸೋಪ್ ವಾಟರಲ್ಲಿ ನೆನೆಸಿಟ್ವಿ, ಅದರಲ್ಲೂ ಕೂಡ ಕೊಳೆ ಬಿಟ್ಟಿದೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ನೀವು ಕೈಯಲ್ಲಿ ಒಗಿತೀರಾ ಅಂದರೆ ಜಾಸ್ತಿ ನಿಮಗೆ ಉಜ್ಜಿ ತಿಕ್ಕಿ ಒಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಅಂದರೂ ಅಷ್ಟೇ, ತುಂಬಾ ಚೆನ್ನಾಗಿ ಬಟ್ಟೆಗಳು ಕ್ಲೀನ್ ಆಗುತ್ತೆ, ಹೊಸದ್ರಂತೆ ಆಗುತ್ತೆ. ಇನ್ನು ವಾಷಿಂಗ್ ಮಿಷಿನಲ್ಲಿ ಒಗಿಬೇಕಾದ್ರೂ ಅಷ್ಟೇ, ಈ ರೀತಿ ಒಂದೊಂದಾಗಿನೇ ಸಪ್ರೇಟ್ ಮಾಡಿ ಬಟ್ಟೆಗಳನ್ನು ಒಗೆಯೋದಕ್ಕೆ ಹಾಕಬೇಕು. ಒಟ್ಟಿಗೆ ನೀವು ಎಲ್ಲವನ್ನು ವಾಷಿಂಗ್ ಮಿಷಿನ್ಗೊಳಗಡೆ ಹಾಕಿದ್ರೂ ಕೂಡ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಹಾಗೆಯೇ ನೆನೆಸಿಡದೆ ಕೆಲವರು ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ ಹಾಕ್ತಾರೆ. ಈ ರೀತಿ ಮಾಡಿದ್ರೂ ಕೂಡ ವಾಷಿಂಗ್ ಮಿಷಿನಲ್ಲಿ ಅಷ್ಟು ಚೆನ್ನಾಗಿ ಬಟ್ಟೆ ಕ್ಲೀನ್ ಆಗೋದಿಲ್ಲ. ಇನ್ನು ಕೈಯಿಂದ ಒಗಿತೀರಾ ಅಂತಂದ್ರೂ ಅಷ್ಟೇ, ಅಷ್ಟು ಉಜ್ಜಿ ತಿಕ್ಕಿ ಒಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಆವಾಗಲೇ ಹೇಳಿದ ಹಾಗೆ ನೀವು ಬಟ್ಟೆ ಒಗೆಯೋದಕ್ಕೆ ಸುಮಾರು 1 ಗಂಟೆ ತಾಗುತ್ತೆ ಉಜ್ಜಿ ತಿಕ್ಕಿ ಒಗೆಯೋಷ್ಟರಲ್ಲಿ. ಅಂದರೆ ಈ ರೀತಿ ಮಾಡಿ ನೋಡಿ, ನಿಮಗೆ 30 ನಿಮಿಷದಲ್ಲೇ ಎಲ್ಲ ಬಟ್ಟೆನೂ ನೀವು ಒಗೆದು ಬಿಡ್ತೀರಾ. ಅಷ್ಟು ಬೇಗನೆ ಇದು ಕೊಳೆ ಬಿಡುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.